ಈ ಬಿಜೆಪಿಯವರು ಇಲ್ಲಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾರೆ. ನಿಮಗೆ ಗೊತ್ತಾ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಚಿನ್ನದ ಬೆಲೆ ಎಷ್ಟಿತ್ತು ಅಂತ? ಎಷ್ಟಿತ್ತು ಗೊತ್ತಾ ಶಾಂತನಗೌಡ? 28,000 ಕೋಟಿ ಅಲ್ಲ, 28,000 ರೂಪಾಯಿ. 28,000 ರೂಪಾಯಿ. ಇವತ್ತೆಷ್ಟಿದೆ ಚಿನ್ನದ ಬೆಲೆ? 1 ಲಕ್ಷ. 1 ಲಕ್ಷ. ಯಾರು ಇದಕ್ಕೆ ಕಾರಣ? ನಾವ? ಸೋನಿಯಾ ಗಾಂಧಿ ಅವರ? ರಾಹುಲ್ ಗಾಂಧಿ ಅವರ? ಯಾರ ಕಾರಣ? ಮಲ್ಲಿಕಾರ್ಜುನ ಖರ್ಗೆ ಅವರ? ಸಿದ್ದರಾಮಯ್ಯನ? ಇದಕ್ಕೆ ಕಾರಣ ನೇರವಾಗಿ ನರೇಂದ್ರ ಮೋದಿಜಿ. ನರೇಂದ್ರ ಮೋದಿಜಿ ಇದು ಕಾರಣ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ಬೆಳ್ಳಿ ಬೆಲೆ ಎಷ್ಟಿತ್ತು? 1 kg ಬೆಳ್ಳಿ ಬೆಲೆ ಎಷ್ಟಿತ್ತು? 43,000 ರೂಪಾಯಿ. 43,000. ಇವತ್ತೆಷ್ಟಾಗಿದೆ? 95,000 ರೂಪಾಯಿ. 95,000 ರೂಪಾಯಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ನರೇಂದ್ರ ಮೋದಿಯವರು ಬಂದಾಗ 414 ರೂಪಾಯಿ ಇತ್ತು ಒಂದು ಗ್ಯಾಸ್ ಸಿಲಿಂಡರ್. 414 ರೂಪಾಯಿ. ಇವತ್ತೆಷ್ಟಿದೆ? 875 ರೂಪಾಯಿ. ಒಂದು ಕಾಲದಲ್ಲಿ 1,000 ರೂಪಾಯಿಗಿಂತ ಮೇಲೆ ಹೊರಟೋಗಿತ್ತು. ನಾನು ಕೇಳ್ತೀನಿ, ನರೇಂದ್ರ ಮೋದಿ ಅವರೇ, ಮನಮೋಹನ್ ಸಿಂಗ್ ರವರಿರುವಾಗ ಗ್ಯಾಸ್ ಸಿಲಿಂಡರ್ ಮೇಲೆ ಸಬ್ಸಿಡಿ ಕೊಡ್ತಾ ಇದ್ರಿ, ಈಗ ಅದನ್ನ ನಿಲ್ಸಿದಿರಲ್ಲ, ನಿಮಗೆ ನಾಚಿಕೆ ಆಗಲ್ಲ? ಈಗೆಲ್ಲ ಸ್ಟವ್ ತಗೊಂಡಿದ್ದವರು ಮತ್ತೆ ಸೌದೆಗೆ ಬರಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸೌದೆ ಒಲೆಗೆ ಮತ್ತೆ ವಾಪಸ್ ಬಂದಿದ್ದಾರೆ. ಇದರಿಂದ ಬೆಲೆ ಏರಿಕೆ ಕಾರಣ ಮಾಡಿದವರು, ಕಾರಣಕರ್ತರು ನರೇಂದ್ರ ಮೋದಿಯವರು, ಬಿಜೆಪಿ ಸರ್ಕಾರ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಏನು ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಚೇ ದಿನ ಆಯೇಗಾ. ಗೊತ್ತಾ? ಒಳ್ಳೆಯ ದಿನ ಬರ್ತದೆ. ಬಂತೇನಮ್ಮ ಒಳ್ಳೆಯ ದಿನ? ಬರಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. ನಿರುದ್ಯೋಗ ಬಗೆಹರಿತಾ? ಮಾಡಿದ್ರ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರ? ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ಮಾಡಿದ್ರ? ಏನು ಮಾಡಲಿಲ್ಲ. ಇವರು ನಮಗ್ ಪಾಠ ಹೇಳ್ಕೊಡ್ತಾರೆ. ಬಿಜೆಪಿಯವರು ಅವ್ರು ಏನೂ ಮಾಡದೇನೆ ಲೂಟಿ ಹೊಡ್ಕೊಂಡು ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕಾಪಿ ಹೊಡೆದು ಬಿಟ್ಟಿದ್ದಾರೆ. ಹೌದಲ್ಲ? ಡೆಲ್ಲಿನಲ್ಲಿ ಕಾಪಿ ಹೊಡೆದು ಬಿಟ್ರು, ಮಧ್ಯಪ್ರದೇಶದಲ್ಲಿ ಕಾಪಿ ಹೊಡೆದು ಬಿಟ್ರು, ರಾಜಸ್ಥಾನದಲ್ಲಿ ಕಾಪಿ ಹೊಡೆದು ಬಿಟ್ರು, ಗುಜರಾತ್ನಲ್ಲಿ ಕಾಪಿ ಹೊಡೆದು ಬಿಟ್ರು, ಉತ್ತರ ಪ್ರದೇಶದಲ್ಲಿ ಕಾಪಿ ಹೊಡೆದು ಬಿಟ್ರು. ಎಲ್ಲ ಕಡೆ ಕಾಪಿ. ನಾಚಿಕೆ ಆಗಲ್ಲ ನಿಮಗೆ? ನೀವು ಆಶೀರ್ವಾದ ಮಾಡಿದ್ದೀರಿ. ಈ ಜಿಲ್ಲೆನಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 7ರಲ್ಲಿ 1 ಕ್ಷೇತ್ರ ಬಿಟ್ರೆ, ಹರಿಹರ ಬಿಟ್ರೆ, ಇನ್ನು ಉಳಿದ 6 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಆ ಹರಿಹರದಲ್ಲೂ ಗೆಲ್ತಿದ್ದವು ನಾವು, ನಮ್ಮ ತಪ್ಪಿನಿಂದ ಗೆಲ್ಲಿಕ್ಕಾಗ್ಲಿಲ್ಲ. ಎಷ್ಟರ ಕಡಿಮೆ ಆಗಲಿ, ಸೋತಿದ್ದೀವಲ್ಲ. ಆದ್ರೆ ಮುಂದಿನ ಸಾರಿ 7ಕ್ಕೆ 7 ಗೆಲ್ಲಬೇಕು. ಕರ್ನಾಟಕದಲ್ಲಿ 138 ಸ್ಥಾನಗಳನ್ನು ಗೆದ್ದಿದ್ದೇವೆ. ಇವರು ನಮ್ಮ ಮೇಲೆ ಟೀಕೆ ಮಾಡಿದ ಮೇಲೆ